ಎಲ್ರಿಗೂ ನಮಸ್ಕಾರ. ನಾನು ಶಿಖಂಡ್ ಚಿತ್ರ ನಾಯಕ. ಇವತ್ತು ಹೇಗೆ ಗೊತ್ತಿಲ್ಲ, ತುಂಬಾನೇ ಖುಷಿ ಆಗ್ತಿದೆ. ಯಾಕಂದ್ರೆ ಈ ದಿನಕ್ಕೋಸ್ಕರ 2 ವರ್ಷದ ಕನಸು ಕಾಣ್ತಿದೆ. ಫೈನಲಿ ಆ ದಿನ ಬಂದಿದೆ. ನಮ್ಮ ಡೈರೆಕ್ಟರ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ನಾನು ತುಂಬಾ ವರ್ಷದಿಂದ ಕಾಯ್ತಿದ್ದೆ ಈ ರೀತಿ ಔಟ್ಪುಟ್ಗೋಸ್ಕರ. ಯಾರ ಬಂದು ಚೆನ್ನಾಗಿ ಆಕ್ಟ್ ಮಾಡಿದ್ಯಾ, ಚೆನ್ನಾಗಿದೆ ಅಂತ ಹೇಳಿ ಅಂತ ಕಾಯ್ತಿದ್ದೆ. ಫೈನಲಿ ಆ ದಿನ ಬಂದಿದೆ. ನಾನು ದೇವ್ರನ್ನ ನನ್ನ ಮೂವಿ ಅಂತ ನಾನು ಹೇಳ್ತಿಲ್ಲ, ಬಟ್ ಮೂವಿ ತುಂಬಾ ಚೆನ್ನಾಗಿದೆ. ತಾಯಂದಿರ ಬಗ್ಗೆ ಆಗ್ಲಿ, ಎಲ್ರು ಸಮಾಜದ ಬಗ್ಗೆ ಆಗ್ಲಿ, ತುಂಬಾನೇ ಒಂದು ಒಳ್ಳೆ ವಿಷಯನ ತುಂಬಾನೇ ಕಷ್ಟಪಟ್ಟು ಪ್ರೀತಿಯಿಂದ ಮಾಡಿದೀವಿ. ದಯವಿಟ್ಟು ಒಳ್ಳೆ ಕಂಟೆಂಟ್ ಸಿನಿಮಾನ ನೀವು ಗೆಲ್ಸಿ. ಮತ್ತೆ ನನಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟ ನಮ್ಮ ಪ್ರವೀಣ್ ಸರ್ಗೆ, ಡೈರೆಕ್ಟರ್ ಸರ್ಗೆ ಹಾಗೂ ನಮ್ಮ ಅಮ್ಮಂಗೂ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಪ್ಲೀಸ್ ಮೂವಿನ ಸಪೋರ್ಟ್ ಮಾಡಿ ಗೆಲ್ಸಿ. ಆಲ್ರೆಡಿ ಅರ್ಥ ಆಗಿರುತ್ತೆ ಮೂವಿ ಹೇಗಿದೆ, ಮೂವಿ ಕಾನ್ಸೆಪ್ಟ್ ಏನು ಅಂತ. ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ. ಫ್ಯಾಮಿಲಿ ಸಮೇತ ನೋಡುವಂತ ಮೂವಿ ಮಾಡಿದ್ದಾರೆ ನಮ್ಮ ಡೈರೆಕ್ಟರ್. ಎಲ್ಲೂ ಬೋರ್ ಆಗಲ್ಲ. ನಿಮಗೆ ಫುಲ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಇದೆ. ಎಲ್ಲರೂ ಖಂಡಿತ ಫ್ಯಾಮಿಲಿ ಸಮೇತ ಬಂದು ನೋಡಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ನಿಜವಾಗ್ಲೂ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಒಳ್ಳೆ ಕನ್ನಡ ಸಿನಿಮಾ ನೋಡ್ದೆ ಅನ್ನೋ ಒಂದು ತೃಪ್ತಿ ಇದೆ ನಿಜವಾಗ್ಲು. ನಿರ್ದೇಶಕರಿಗೆ ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಈ ರೀತಿ ಒಂದು ಕತೆ ಮಾಡ್ಬೇಕಂದ್ರೆ ನಿಜವಾಗ್ಲೂ ಒಂದು ಧೈರ್ಯ ಬೇಕು. ಆಮೇಲೆ ನಿಜವಾಗ್ಲು ಸರ್ ಇದ್ರಲ್ಲಿ ಏನಿಲ್ಲ, ಇದ್ರಲ್ಲಿ ಹಾಸ್ಯ ಇದೆ, ಆಮೇಲೆ ಚಿತ್ರಕಥೆ ಇದೆ, ಸಂಭಾಷಣೆ ಇದೆ, ಆಮೇಲೆ ಒಂದು ಒಳ್ಳೆ ಕಲಾವಿದ್ರು ಒಂದು ಅಭಿನಯ ಇದೆ. ನಿಜವಾಗ್ಲು ಮೇಡಮ್ ಅದ್ಭುತವಾಗಿ ಅಭಿನಯ ಮಾಡಿದ್ರ. ಆ ಕ್ಲೈಮ್ಯಾಕ್ಸ್ ದೃಶ್ಯ ನೋಡಿದಾಗ ನಿಜವಾಗ್ಲೂ ನನ್ಗಂತೂ ರೋಮಾಂಚನನೇ ಆಗೋಯ್ತು. ನಿಜವಾಗ್ಲು ಮೇಡಮ್ ಆ ಒಂದು ಫೀಲಿಂಗ್ ಆಚೆ ಬರೋದಕ್ಕೆ ಸ್ವಲ್ಪ ಟೈಮ್ ಬೇಕು ಅಂತ ಹೇಳ್ತೀನಿ. ನಿಜವಾಗ್ಲೂ ಎಲ್ರಿಗೂ ಒಂದು ರಿಕ್ವೆಸ್ಟ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಈ ರೀತಿ ಒಂದು ಒಳ್ಳೆ ಸಿನಿಮಾಗಳು ಬರೋದೇ ಅಪರೂಪ. ಬಂದಾಗ ನಾವೆಲ್ಲರೂ ಅದನ್ನ ಸಪೋರ್ಟ್ ಮಾಡ್ಬೇಕು, ಬೆನ್ ತಟ್ಬೇಕು ನಿಜವಾಗ್ಲು. ಯಾಕೆಂದ್ರೆ ಈ ರೀತಿ ಸಿನಿಮಾಗಳು ಗೆದ್ದಾಗ ಇನ್ನೊಂದು 10 ಸಿನಿಮಾ ಮಾಡ್ತಾರೆ ನಿರ್ದೇಶಕರು. ನಮ್ ತರ ಕಲಾವಿದರಿಗೆ ನಿಜವಾಗ್ಲೂ ಒಂದು ಸಪೋರ್ಟ್ ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಒಂದು ಒಳ್ಳೆ ಸಿನಿಮಾಗಳು ಬರ್ತಾ ಇಲ್ಲ. ಎಲ್ಲ ಇದೆ ನಿಜವಾಗ್ಲೂ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೂಡ ಕೊಟ್ಟಿದ್ದಾರೆ ನಿರ್ದೇಶಕರು. ದಯವಿಟ್ಟು ನೀವು ಮಾಧ್ಯಮ ಮಿತ್ರರಾಗಿರ್ಬೋದು, ಪ್ರೇಕ್ಷಕರಾಗಿರ್ಬೋದು, ಎಲ್ಲರೂ ಇದನ್ನ ಸಪೋರ್ಟ್ ಮಾಡಿ ಒಂದು ದೊಡ್ಡ ಮಟ್ಟಕ್ಕೆ ತಗೊಂಡೋದಾಗ ಈ ರೀತಿ ಒಂದು 100 ಸಿನಿಮಾಗಳು ಬರುತ್ತೆ. ನಿರ್ದೇಶಕರು ಹಿಂದೆ ಕೂಡ ಒಂದು ಕಮರ್ಷಿಯಲ್ ಸಿನಿಮಾ ಮಾಡಿದ್ದಾರೆ, ಇದ್ರಲ್ಲಿ ಕೂಡ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ, ಒಂದು ಒಳ್ಳೆ ಕಥೆನ ತಗೊಬಂದಿದ್ದಾರೆ. ನಿಜವಾಗ್ಲೂ ನೀತು ಮೇಡಮ್ ಆಗಿರ್ಬೋದು, ಹೀರೋ ಸರ್ ಆಗಿರ್ಬೋದು, ಕಲಾವಿದರು, ಪೋಷಕ ಕಲಾವಿದರಾಗಿರ್ಬೋದು, ಎಲ್ಲರೂ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಇವ್ರ ಶ್ರಮ ನಿಜವಾಗ್ಲೂ ಗೆದ್ದಾಗ ನಿಜವಾಗ್ಲೂ ನೀವೆಲ್ಲ ಬೆನ್ ತಟ್ಬೇಕು ಅಂತ ನಾನು ಕೇಳಕ್ ಇಷ್ಟಪಡ್ತೀನಿ. ಹಾಗೆ ಸರ್ ನಿಜವಾಗ್ಲೂ ಸರ್ ಈ ರೀತಿ 10 ಹಲವು ಸಿನಿಮಾಗಳು ಮಾಡ್ತಾ ಇರಿ. ನಿಜವಾಗ್ಲೂ ಖುಷಿ ಆಗುತ್ತೆ. ದಯವಿಟ್ಟು ಎಲ್ರಿಗೂ ಕೈ ಜೋಡಿಸಿ ಕೇಳ್ತಾ ಇದ್ದೀನಿ, ಈ ಸಿನಿಮಾನ ಸಪೋರ್ಟ್ ಮಾಡಿ ಗೆಲ್ಸಿ ಅಂತ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.